ನಮಸ್ಕಾರ. ನಾನು ಲಕ್ಷ್ಮಣ್ ಅಂತ, ವಿಜಯಪುರ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿ. ಈ ವಿಷಯ ಏನಪ್ಪ ಅಂದರೆ, ಇವತ್ತಿನ ಬೆಳಗ್ಗೆಯಿಂದ ಆಗ್ತಾ ಇರುವಂಥ ಬೆಳವಣಿಗೆ ಕೆಲವೊಂದು ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಾಯಿದೆ. KRS ಪಕ್ಷದ ವಿರುದ್ಧ FIR ಮಾಡಲು ಗೃಹ ಇಲಾಖೆಯಿಂದ ಆದೇಶ ಅಂಥೇಳಿ ಪರಮೇಶ್ವರ್ ಅವ್ರ ಫೋಟೋ ಹಾಕೋದೇನು, ಆಮೇಲೆ ಯಾರ್ದು ಸಲೀಂ ಸರ್ ಅವ್ರ ಫೋಟೋ ಹಾಕಿ ದೊಡ್ಡದಾಗಿ ಸುಳ್ಳು ಸುದ್ದಿಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೇನು ಯಾರು ಕಾರ್ಯಕರ್ತರ ಕಿವಿ ಕೊಡಬಾರ್ದು ಅಂತ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತೀನಿ. ಅದನ್ನು ಹೊರತುಪಡಿಸಿದ್ರೆ, ಈ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಸಂಭ್ರಮ ಪಡ್ತಾಯಿದ್ದಾರೆ. KRS ಪಕ್ಷದವ್ರ ಮ್ಯಾಗೆ ಈ ಥರ ಆದೇಶ ಆಗಿದೆ ಅಂಥೇಳಿ ಸಂಭ್ರಮ ಪಡೋದು ಏನು ಅವಶ್ಯಕತೆ ಇಲ್ಲ. ಇದು ಈಗೇನು ಹೊಸದಾಗಿಲ್ಲ, ಬಟ್ ಈ ಹಿಂದೆನೂ ಅದೇ ಆಗಿದೆ. ಕೆಲವೊಂದು ಕಡೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಕೇಸ್ಗಳು ಹಾಕಿದ್ದಾರೆ. 200ಕ್ಕೂ ಹೆಚ್ಚು ಕೇಸ್ಗಳಿದಾವೆ ನಮ್ಮ ಮ್ಯಾಗ. ಅದೇನು ಹೊಸದಂತ ಅಲ್ಲ. ನೀವೇನು ಸಂಭ್ರಮ ಪಡೋ ಅವಶ್ಯಕತೆಯೂ ಇಲ್ಲ. ಈ ಭಾಳ ಮಾಡಿ ಈಗ ನಾವು ಕಚೇರಿಗೆ ಬಂದು ನಿಮ್ಮನ್ನು ಪ್ರಶ್ನೆ ಮಾಡಿದಾಗ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದೇನೆ ಅಂತ ನೀವು ನಮ್ಮ ಕೇಸ್ ಹಾಕ್ಬೋದು, ತೊಂದರೆ ಇಲ್ಲ. ನಿಮ್ಗೆ ಅದು ಅಧಿಕಾರ ಐತಿ, ಅದು ಹಾಕ್ಬೋದು. ಆದರೆ ಒಂದಂತೂ ಗಮನದಲ್ಲಿಟ್ಕೊರಿ, ನಾವು ಪ್ರಶ್ನೆ ಮಾಡ್ತಾ ಇರೋದು ಕಚೇರಿಯಲ್ಲಿ. ನೀವು ಕೇಸ್ ಹಾಕಿದ್ರೆ ನಾಳೆ ನಿಮ್ಮನ್ನು ಕೋರ್ಟ್ ಕಟ್ಕಟ್ಟಿಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡ್ತೀವಿ, ಅಷ್ಟೇ. ನಮ್ಮ ಕೇಸ್ ಹಾಕಿಬಿಟ್ರೆ ಮುಗೀತು ಇವ್ರದ್ದು ಕತೆ ಅಂಥೇಳಿ ನೀವು ಅನ್ಕೋಬೇಡ್ರಿ. ನಾಳೆ ನಿಮ್ಮನ್ನು ಕಟ್ಕಟ್ಟಿಯಲ್ಲಿ ನಿಲ್ಲಿಸಿ ಪ್ರಶ್ನೆ ಮಾಡ್ತೀವಿ. ಅದು ನೆನಪಲ್ಲಿ ಇರಲಿ. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ, ಈ ಸುದ್ದಿ ಮಾಡ್ತಾಯಿದ್ದಾರೆ, ಕೆಲವರು ಮಾತಾಡ್ತಾ ಇದ್ದಾರಲ್ಲ, ಇವ್ರಿಗೆ ಕೇಳೋದೇನಪ್ಪ ಅಂದ್ರೆ, ನಾನು ಫಸ್ಟ್ರು ಲಂಚ ತಗೊಳ್ಳೋದನ್ನು ಪ್ರಶ್ನೆ ಮಾಡೋದು ಕಾನೂನಿಗೆ ಏನದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಗೆ. ಈಗ ಉದಾಹರಣೆ ಒಂದು ಮಾತು ಹೇಳ್ತೀನಿ. ಈ ಕಳ್ಳ ಕಾಮಕ್ಕೆ ಚಂದೂರು ಆಟೋಡು ಮಾಡಬಾರ್ದು ಹಲ್ಕಡಿಗೆ ಕೆಲಸ ಮಾಡ್ದ, ಅನ್ನ ಕಳ್ತನ ಮಾಡ್ದ, ಫ್ಯಾನು ಲೈಟ್ ಸೇರಿ ಹಲವಾರು ಕಳ್ತನ ಮಾಡ್ದ, ಭ್ರಷ್ಟಾಚಾರ ಮಾಡ್ದ, ಲಕ್ಷಾಂತರ ರೂಪಾಯಿ ಲೂಟಿ ಮಾಡ್ದ. ಅಷ್ಟೇ ಅಲ್ಲದೆ ಬಾಣತಿಯರ ಕೋಣೆಯಲ್ಲಿ CCTV ಕೂಡಿಸಿ ಅವರು ಬಾಣತಿಯರು ಶಿಶುವಿಗೆ ಹಾಲು ಉಣಿಸೋದು, ಬಟ್ಟೆ ಬದಲಾಯಿಸೋದು, ಈ ಥರದ್ದೆಲ್ಲ ವೀಡಿಯೋ ನೋಡ್ಕೊಳ್ಳೋದು, ವೀಡಿಯೋ ಮಾಡಿರೋದು, ಇಂಥ ಎಲ್ಲ ಹಲ್ಕಟ್ಟು ಕೆಲಸ ಮಾಡ್ದ. ಆತನ ವಿರುದ್ಧ ದೂರು ಕೊಟ್ಟರೆ ಜಿಲ್ಲಾ ಅಯೋಗ್ಯ ಅಧಿಕಾರಿ ಅಂತ ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದರೆ, ಆ ಸ್ಥಾನದಲ್ಲಿ ಇರೋದಕ್ಕೆ ಅವನು ಯೋಗ್ಯನಲ್ಲ. ಹಾಗಾಗಿ ನಾವು ಅವನನ್ನು ಅಯೋಗ್ಯ ಅಧಿಕಾರಿ ಅಂತ ಕರಿತೀವಿ. ಯಾಕಂದ್ರೆ ನಾವು ಕರೆಕ್ಟಾಗಿ ಕೆಲಸ ಮಾಡಿದರೆ ನಾವು ಗೌರವಿಸ್ತಿದ್ದೆವು, ಕಾಲು ಬಿದ್ದೇವೆ ಬಹುತೇಕ ಕಡೆ ಅಧಿಕಾರಿಗಳದ್ದು. ಬಟ್ ಅವನು ಆ ಸ್ಥಾನಕ್ಕೆ ಯೋಗ್ಯ ಇಲ್ಲದ ಕಾರಣ ಅಯೋಗ್ಯ ಅಧಿಕಾರಿ ಅಂತ ಕರಿತಾ ಇದ್ದೀವಿ. ಅಯೋಗ್ಯ ಅಧಿಕಾರಿ ಇವನೇ ಅಂತಲ್ಲ, ಹಿಂದೊಂದು 2-3 ಮಂದಿ ಬದಲಾಗಿದ್ದಾರೆ. ಅವರೇನು ಯೋಗ್ಯರು ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲರೂ ಅದೇ. ಅಂದರೆ ನಾವು ಮಾತಾಡ್ತಾ ಇರೋದು ಆ ಸ್ಥಾನದ ಬಗ್ಗೆ ಮಾತ್ರ, ವ್ಯಕ್ತಿಗಳ ಬಗ್ಗೆ ಅಲ್ಲ. 4 ವರ್ಷದಿಂದ ದೂರು ಕೊಡ್ತಾಯಿದ್ರು, ಆತನ ಮ್ಯಾಗ ಒಂದೇ ಒಂದು ಕರ್ಮ ಆಗಲ್ಲ. ಆಮ್ಯಾಗ ನಮ್ಮ ದೂರಿಗೆ ಒಂದು ಹಿಂಬರನೂ ಬರಲ್ಲ. ಅದನ್ನು ನಾವು ಪ್ರಶ್ನೆ ಮಾಡೋದು ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂಗೆ. ಆಮೇಲೆ ಇವ ಕಾಮಸೂರು ಬಡೋಲ್ ನಡ್ಗಟ್ಟಿ ಡಾಕ್ಟ್ರ್ ವರ್ಷಾನುಗಟ್ಟಲೆ ಕರ್ತವ್ಯಕ್ಕೆ ಹಾಜರಾಗದೆ, ಡ್ಯೂಟಿ ಮಾಡಲಾರ್ದೆ ಹರಾಮ್ ಪಗಾರ ತೊಗೊಂಡಿದ್ದಾನೆ ವರ್ಷಾನುಗಟ್ಟಲೆ. ಸುಮಾರು ಇಲ್ಲಾಂದರೆ ಒಂದು 80ರಿಂದ 1 ಲಕ್ಷ ಸಂಬಳ ಇರುತ್ತೆ. ಒಂದು ವರ್ಷ ಅಂದರೆ 10ರಿಂದ 12 ಲಕ್ಷ ರೂಪಾಯಿ ನಮ್ಮ ಸಾರ್ವಜನಿಕರ ಹಣದಾಗ ಸಂಬಳ ತೊಗೊಂಡಿದ್ದಾನೆ. ಈ ಕಾಮಚೂರ್ನ ವಿರುದ್ಧ ದೂರು ಕೊಟ್ಟು ಅವನ ಮೇಲೆ ಕ್ರಮ ತೊಗೋರಿ ಅಂತ ಹೇಳೋದು ಅದು ಕಾನೂನಿಗೆ ಅಡ್ಡಿಪಡಿಸ್ದಂಗೆ. ಆಮೇಲೆ ಏನದು ಕಚೇರಿ ಒಳಗೆ ವೀಡಿಯೋ ಮಾಡೋದು ತಪ್ಪು ಅಂತ ಹೇಳ್ತಾರಲ್ಲ, ಕಚೇರಿ ಒಳಗೆ ವೀಡಿಯೋ ಮಾಡೋದು ತಪ್ಪು. ಆದರೆ ಕಚೇರಿ ಒಳಗೆ CCTV ಕೂಡಿಸಿ ಈ ಬಾಣತಿಯರ ಖುಷಿಗೆ ಹಾಲು ಉಣಿಸೋದು ಅಥವಾ ಬಟ್ಟೆ ಬದಲಾಯಿಸೋದು, ಇದನ್ನು ನೋಡಿದ್ರೆ ಅದು ಕಾನೂನು ಪ್ರಕಾರ ಸರಿನಾ? ವಿಡಿಯೋ ಮಾಡೋದು ಅಪರಾಧ ಅಥವಾ ಕರ್ತವ್ಯಕ್ಕೆ ಅಡ್ಡಿ ಆದರೆ, ಈ ಅಧಿಕಾರಿಗಳು ಕಚೇರಿ ಒಳಗೆ ಕಾಮದಾಟ ಆಡೋದು ಅಥವಾ ಇನ್ನೊಬ್ಬರು ಮಹಿಳೆಯರ ಲಗ್ನ ವಿಡಿಯೋ ಮಾಡ್ಕೊಂಡು ನೋಡೋದು, ಇದು ಕಾನೂನು ಪ್ರಕಾರ ಕರೆಕ್ಟಾ? ಇದಕ್ಕೆ ಉತ್ತರ ಕೊಡಬೇಕು. ಯಾರು ಇವ್ರು ಸುದ್ದಿ ಮಾಡ್ತಾರಲ್ಲ ದೊಡ್ಡದಾಗಿ, ಅವರೇ ಉತ್ತರ ಕೊಡಬೇಕು. ಆಮೇಲೆ ಏನದು ಈ ಚಡ್ಚಣದ CDPO ಮಕ್ಕಳು ತತ್ತಿ ತಿಂದಿದ್ದಾನೆ. ನಾನು ಮಕ್ಕಳ ತತ್ತಿ ಸುಮಾರು ಒಂದು 10ರಿಂದ 12 ಕೋಟಿ ರೂಪಾಯಿ ತತ್ತಿನ ಇದು ಮಕ್ಕಳಿಗೆ ನೀಡಲಾರ್ದೆ ಇವನೇ ನುಂಗಿ ನೀರು ಕುಡಿದಿದ್ದಾನೆ. ಆತನ ವಿರುದ್ಧ ದೂರು ಕೊಟ್ಟರೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಈ ಅಯೋಗ್ಯ ಆತನ ವಿರುದ್ಧ ಯಾವುದೇ ಕ್ರಮ ತೊಗೊಂಡಿಲ್ಲ, ಯಾವುದೇ ತನಿಖೆನೂ ಮಾಡಿಲ್ಲ. ಇದನ್ನು ಅಲ್ಲಿ ಹೋಗಿ ಪ್ರಶ್ನೆ ಮಾಡೋದು ಕಾನೂನಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸ್ದಂಗೆ ಇದು. ಹಾಗಾದರೆ ಇವ್ರ ಕರ್ತವ್ಯ ಏನು ಮಾಡ್ತಾಯಿದ್ದಾರೆ? ಕಳ್ಳತನ, ಮೋಸ, ವಂಚನೆ, ಲಂಚ ತಗೊಳ್ಳೋದು, ಕಚೇರಿನ ತಮ್ಮ ವೈಯಕ್ತಿಕ ಕೆಲಸಗಳಿಗೆ ಬಳಸ್ಕೊಳ್ಳೋದು, ಕಾಮದಾಟ ಆಡೋದು, ಇದು ಅವ್ರ ಕರ್ತವ್ಯ. ಈ ಕರ್ತವ್ಯಕ್ಕೆ ನಾವು ಅಡ್ಡಿಪಡಿಸ್ಬಾರ್ದಂತ ಈ ಮಾಧ್ಯಮದವ್ರು ಹೇಳೋ ಪ್ರಕಾರ ಗೃಹ ಇಲಾಖೆಯಿಂದ ಆದೇಶ ಬಂದಿದೆ. ಹಾಗಾದರೆ ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಇಂಥದಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇದೆಯಾ? ನಾವು ಇದನ್ನು ಪ್ರಶ್ನೆ ಮಾಡಬೇಕಾಗೈತಿ. ಯಾಕಂದರೆ ಇಂಥ ಕಳ್ಳರಿಗೆ, ಖದೀಮರಿಗೆ, ಕಾಮುಕರಿಗೆ, ಲಂಚಕೋರರಿಗೆ ಗೃಹ ಇಲಾಖೆ ರಕ್ಷಣೆ ಕೊಡುತ್ತಾ?
ಇದು ನಾನು ಹೇಳ್ತಾ ಇಲ್ಲ, ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಈ ಥರ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಆಮೇಲೆ ಯಾರೋ ಸರ್ಕಾರಿ ನೌಕರು ಪ್ರಧಾನ ಕಾರ್ಯದರ್ಶಿಗಳು ಹೋಗಿ ಏನೋ ಮನವಿ ಮಾಡ್ಕೊಂಡಿದ್ದಾರಂತೆ. KRS ಪಕ್ಷದವರು ಮತ್ತು ಕೆಲ ಹೋರಾಟಗಾರರು ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸ್ವಾಮಿ, ನೀವು ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಅಂದರೆ ನೀವು ಕೆಲಸ ಮಾಡಿದರೆ ನಾವು ನಿಮ್ಮ ಕಚೇರಿಗೆ ಬರೋ ಅವಶ್ಯಕತೆಯೇ ಇರಲಿಲ್ಲ. ನೀವು ಕೆಲಸ ಮಾಡದೇ ಇರೋದಕ್ಕೆ ನಾವು ನಿಮ್ಮ ಕಚೇರಿ ಬರಬೇಕಾಗಿ ಬಂದಿದೆ. ಆಮೇಲೆ ನೀವು ಹೋಗಿ ಏನು ಪ್ರಧಾನ ಕಾರ್ಯದರ್ಶಿಗೆ ಮನವಿ ಮಾಡ್ಕೊಂಡಿದ್ದೀರಲ್ಲ, ನೀವು ಮನವಿ ಮಾಡ್ಕೊಳ್ಳೋದ್ರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ನಮಗೆ ಲಂಚ ತೊಗೊಳಕ್ಕೆ, ಭ್ರಷ್ಟಾಚಾರ ಮಾಡೋಕ್ಕೆ, ಕಚೇರಿ ಒಳಗೆ ಚೆಕ್ಕಂದ ಆಡೋಕ್ಕೆ KRS ಪಕ್ಷದವ್ರು ಬಿಡ್ತಾ ಇಲ್ಲ ಅಂಥೇಳಿ ನೀವೇನಾದ್ರು ಮನವಿ ಕೊಟ್ಟಿದ್ರೆ ಅದನ್ನು ನಾವು ಒಪ್ಕೋತಿದ್ದೀವಿ. ನಮ್ಮ ವಿರುದ್ಧವಾಗಿ ಏನು ಕೊಟ್ಟಿದ್ದಿಲ್ಲ ಮನವಿ, ತೊಂದರೆ ಇಲ್ಲ, ಕೊಡ್ರಿ, ನಿಮ್ಗೆ ಹಕ್ಕೈತಿ. ಆಮೇಲೆ ಗೃಹ ಇಲಾಖೆಯಿಂದ ಏನು ಆದೇಶ ಬಂದಿದ್ದಲ್ಲ ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಇನ್ನು ಮುಂದೆ ಏನು ಇವರು ಕೇಸ್ ಹಾಕ್ತೀನಿ ಅಂತ ಹೇಳ್ತಾರೆ, ತೊಂದರೆ ಇಲ್ಲ, ಹಾಕಿ ನಮ್ಮ ಹೋರಾಟ ನಾವು ಮುಂದುವರಿಸ್ತೀವಿ. ನೀವು ಏನು ಕಾನೂನು ಹೋರಾಟ ಮಾಡಬೇಕು, ಕರ್ತವ್ಯ ಕಡ್ಡಿಪಡಿಸ್ಯಾರ ಅಂತ ಕೇಸ್ ಹಾಕಬೇಕು, ಅದನ್ನು ಹಾಕಿರಿ, ತೊಂದರೆ ಇಲ್ಲ. ಈಗ ನಾವು ಕಚೇರಿಯಲ್ಲಿ ಪ್ರಶ್ನೆ ಮಾಡ್ತಿದ್ದೀವಿ, ನೀವು ಕೇಸ್ ಹಾಕಿದ್ರೆ ನಾವು ಕಟ್ಕಟ್ಟೆಯಲ್ಲಿ ನಿಲ್ಲಿಸಿ ನಿಮ್ಮನ್ನು ಪ್ರಶ್ನೆ ಮಾಡ್ತೀವಿ. ಈ ಹೋರಾಟ ನಾವು ಮುಂದುವರಿಸ್ತೀವಿ. ಜಿಲ್ಲೆದ ಯಾವುದೇ ಕಾರ್ಯಕರ್ತರು ಈ ಸುಳ್ಳು ಸುದ್ದಿ ಬಗ್ಗೆ ಯಾರೂ ತಲೆ ಕೊಡಬೇಡ್ರಿ. ಇದರಾಗ ಏನೂ ಹುರುಳಿಲ್ಲ. ಇದು ಪೊಲೀಸ್ ಮಹಾನಿರ್ದೇಶಕರು ಹೊರಡಿಸಿರುವಂಥ ಆದೇಶ ಅಲ್ಲ. ಅವರಿಗೆ ರಾಮನಗರದ SP ಅವರು ಬರೆದಂಥ ಪತ್ರನ ಅಷ್ಟೇ. ಹಾಗಾಗಿ ಯಾವುದೇ ಕಾರ್ಯಕರ್ತರು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ. ಮಾಧ್ಯಮದವ್ರಿಗೆ ಒಂದು ಮಾತು ಹೇಳ್ತೀನಿ, ನಮ್ಮ ಒಳ್ಳೆಯ ಸುದ್ದಿ ಅಂತೂ ಮಾಡಿಲ್ಲ. ಈ ಥರ ಸುಳ್ಳು ಸುದ್ದಿ ಮಾಡೋ ಮೂಲಕ ಆದರೂ ನಮ್ಮ ಪಕ್ಷ ಅದಕ್ಕೆ ಬೆಂಬಲ ಕೊಟ್ಟಿದ್ದೀರಿ. ಧನ್ಯವಾದ. ಒಳ್ಳೆಯದಾಗಲಿ. ನಮಸ್ಕಾರ.